ಗೆಳೆಯರೆ, ಜುಲೈ 7, 2026 ಜಕಾರ್ತದ ಆ ಒಂದು ಕೋಣೆ ಅಲ್ಲಿ ಭಾರತ ಮತ್ತು ಇಂಡೋನೇಷ್ಯಾದ ರಾಷ್ಟ್ರ ನಾಯಕರು ಮುಖಾಮುಖಿಯಾಗಿದ್ರು. ಹಾಗೂ ಅಲ್ಲಿ ಕೇವಲ ಎರಡು ದೇಶಗಳ ನಡುವೆ ಕೈಕುಲುವಿಕೆ ಮಾತ್ರ ನಡೀತಾ ಇರಲಿಲ್ಲ, ಬದಲಾಗಿ ಇಡೀ ಏಷ್ಯಾದ ಜಿಯೋ ಪಾಲಿಟಿಕ್ಸ್ ಒಂದು ಹೊಸ ತಿರುವು ಪಡೆಯುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರ ನಡುವೆ ನಡೆದ ಆ ಒಂದು ಮೀಟಿಂಗ್ ಈ ಬೀಜಿಂಗ್ನ ನಿದ್ದೆಗೆಡಿಸಿದೆ. ಹಾಗಾದ್ರೆ ಗೆಳೆಯರೆ, ನಿಮ್ಗೆ ಗೊತ್ತಾ, ಇಂಡೋನೇಷ್ಯಾ ತನ್ನ ಭದ್ರತೆಗಾಗಿ ಭಾರತದಿಂದ ಯಾವ ಬ್ರಹ್ಮೋಸ್ ಮತ್ತು ಅಸ್ತ್ರ ಮಿಸೈಲ್ಗಳನ್ನು ಕೇಳಿದೆಯೋ ಅವುಗಳ ಒಂದೊಂದು ಯೂನಿಟ್ನ ಬೆಲೆ ಎಷ್ಟು ಅಂತ? ಒಂದು ಮಿಸೈಲ್ನ ಬೆಲೆಯಲ್ಲಿ ಎಷ್ಟು ಐಷಾರಾಮಿ ಬಂಗಲೆಗಳನ್ನು ಖರೀದಿಸಬಹುದು ಗೊತ್ತಾ? ಹಾಗೂ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಅಂದ್ರೆ, ಕಡೆಗೂ ಭಾರತದ ಈ ಮಿಸೈಲ್ಗಳಲ್ಲಿ ಎಂತ ಶಕ್ತಿ ಇದೆ? ಯಾಕಂದ್ರೆ ಇಡೀ ಜಗತ್ತು ಇವತ್ತಿಗೆ ಮೇಕ್ ಇನ್ ಇಂಡಿಯಾದ ಫ್ಯಾನ್ ಆಗಿಬಿಟ್ಟಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಈ ಸ್ವದೇಶಿ ತಾಕತ್ತಿನ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಿದ್ದೇವೆ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಬನ್ನಿ ಗೆಳೆಯರೆ, ಮೊದಲಿಗೆ ಆ ಮಿಸೈಲ್ನ ಬಗ್ಗೆ ಮಾತಾಡೋಣ. ಯಾವುದನ್ನ ಜಗತ್ತಿನ ಅತಿ ವೇಗದ ಕ್ರೂಸ್ ಮಿಸೈಲ್ ಅಂತ ಕರೆಯಲಾಗ್ತದೋ ಅದರ ಹೆಸರೇ ಬ್ರಹ್ಮೋಸ್. ಹಾಗೂ ಇಂಡೋನೇಷ್ಯಾದ ಜೊತೆಗೆ ಈಗ ಈ ಡೀಲ್ ಫೈನಲ್ ಆಗಿದೆ. MOU ಬಹುತೇಕ ಸೈನ್ ಆಗಿದೆ. ಹಾಗೂ ಈ ಡೀಲ್ನ ಮೌಲ್ಯ ಸುಮಾರು $200 ಮಿಲಿಯನ್ ಇಂದ $450 ಮಿಲಿಯನ್, ಅಂದ್ರೆ ಅಂದಾಜು 1,600 ರಿಂದ 3,700 ಕೋಟಿ ರೂಪಾಯಿಗಳ ನಡುವೆ ಇರಲಿದೆ. ಸೊ ಈಗ ಇದರ ಬೆಲೆಯ ಲೆಕ್ಕಾಚಾರಕ್ಕೆ ಬರೋಣ ಗೆಳೆಯರೆ. ಸೇನಾ ತಜ್ಞರು ಮತ್ತು ರಕ್ಷಣಾ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಬ್ರಹ್ಮೋಸ್ ಮಿಸೈಲ್ನ ಅಂದಾಜು ಬೆಲೆ ಸುಮಾರು $3.5 ಮಿಲಿಯನ್, ಅಂದ್ರೆ 29 ರಿಂದ 30 ಕೋಟಿ ರೂಪಾಯಿ ಇರ್ತದೆ. ಹಾಗೇನೆ ಇಲ್ಲಿ ಸ್ವಲ್ಪ ತಡೀರಿ, ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗ್ತದೆಯೋ ಬೆಲೆ ಕೂಡ ಅಷ್ಟೇ ಹೆಚ್ಚಾಗ್ತದೆ. ಹಾಗೂ ಭಾರತ ಈಗ ಇದರ ಅಡ್ವಾನ್ಸ್ಡ್ ವೇರಿಯಂಟ್ ಅಂದ್ರೆ ಬ್ರಹ್ಮೋಸ್ ER ಎಕ್ಸ್ಟೆಂಡೆಡ್ ರೇಂಜ್ ಅನ್ನು ಕೂಡ ಸಿದ್ಧಪಡಿಸಿದೆ. ಹಾಗೂ ಇದರ ಪ್ರತಿ ಯೂನಿಟ್ ಬೆಲೆ ಸುಮಾರು $4.85 ಮಿಲಿಯನ್, ಅಂದ್ರೆ 40 ಕೋಟಿ ರೂಪಾಯಿಗಳವರೆಗೆ ಹೋಗ್ತದೆ. ಸೊ ಈಗ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಮೂಡ್ತಾ ಇರಬಹುದು, ಈ ಇಂಡೋನೇಷ್ಯಾ ಕೇವಲ ಮಿಸೈಲ್ಗೆ ಮಾತ್ರ ದುಡ್ಡು ಕೊಡ್ತಾ ಇದೆಯಾ ಅಂತ. ಸೊ ಗೆಳೆಯರೆ, ಖಂಡಿತ ಇಲ್ಲ. ಭಾರತ ಯಾವಾಗ ಇಂಡೋನೇಷ್ಯಾಗೆ ಬ್ರಹ್ಮೋಸ್ ಅನ್ನ ಮಾರಾಟ ಮಾಡ್ತಾ ಇದೆಯೋ ಆಗ ಅದು ಕೇವಲ ಒಂದು ಪೈಪ್ ಅಥವಾ ಗುಂಡು ಆಗಿರುವುದಿಲ್ಲ. ಸೊ ಈಗ ಈ ಪ್ಯಾಕೇಜ್ ನಲ್ಲಿ ಏನೆಲ್ಲ ಇರ್ತದೆ ಅಂತ ಸ್ವಲ್ಪ ಗಮನವಿಟ್ಟು ಕೇಳಿ. ಮೊದಲನೆಯದು ಮೊಬೈಲ್ ಆಟೋನಾಮಸ್ ಲಾಂಚರ್, ಅಂದ್ರೆ ಈ ಮಿಸೈಲ್ಗಳನ್ನ ಎಲ್ಲಿ ಬೇಕಾದ್ರೂ ಕೊಂಡೊಯ್ದು ಉಡಾವಣೆ ಮಾಡಬಲ್ಲ ಟ್ರಕ್ಗಳು. ಎರಡನೆಯದು ರೆಡಾರ್ ಸಿಸ್ಟಮ್, ಶತ್ರುಗಳ ಯುದ್ಧ ನೌಕೆಗಳನ್ನ 100 ಕಿಲೋಮೀಟರ್ ದೂರದಿಂದಲೇ ಗುರುತಿಸುವ ಕಣ್ಣುಗಳು. ಮೂರನೆಯದು ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್, ಮಿಸೈಲ್ಗೆ ದಾರಿ ತೋರಿಸುವ ಮೆದುಳು. ನಾಲ್ಕನೇದಾಗಿ ಟ್ರೈನಿಂಗ್ ಮತ್ತು ಮೇಂಟೆನೆನ್ಸ್, ಈ ಇಂಡೋನೇಷ್ಯಾ ಸೈನಿಕರಿಗೆ ಭಾರತದಲ್ಲಿ ನೀಡಲಾಗುವ ತರಬೇತಿ ಮತ್ತು ವರ್ಷಗಳ ಕಾಲ ಈ ಮಿಸೈಲ್ಗಳ ನಿರ್ವಹಣೆಯ ಭರವಸೆ. ಸೊ ನೋಡಿ, ಇಂಡೋನೇಷ್ಯಾ ಒಂದು ಬೃಹತ್ ದ್ವೀಪ ಸಮೂಹಗಳ ದೇಶ. ಮಲಕ್ಕಾ, ಸುಂಡ ಮತ್ತು ಲೋಬಕ್ ನಂತಹ ವಿಶ್ವದ ಅತ್ಯಂತ ಪ್ರಮುಖ ಚೋಕ್ ಪಾಯಿಂಟ್ಗಳು ಅದರ ಬಳಿ ಇವೆ. ಚೀನಾದ 9 ಡ್ಯಾಶ್ ಲೈನ್ ದಾದಾಗಿರಿಯನ್ನು ತಡೆಯುವುದಕ್ಕಾಗಿ ಈ ಇಂಡೋನೇಷ್ಯಾಗೆ ಇಂತಹದೇ ಒಂದು ಮಿಸೈಲ್ನ ಅವಶ್ಯಕತೆ ಇತ್ತು. ಹಾಗೂ ಇದು ಶತ್ರುವಿನ ಯುದ್ಧ ನೌಕೆಯನ್ನ ಕಣ್ಣು ಮುಚ್ಚಿಟ್ಟಿರುವಷ್ಟರಲ್ಲಿ ಧ್ವಂಸ ಮಾಡಬಲ್ಲದು. ಸೊ ಈ ಬ್ರಹ್ಮೋಸ್ ಅಂತೂ ಸಮುದ್ರದ ರಾಜ. ಆದ್ರೆ ಆಕಾಶದ ಕಥೆ ಏನು ಗೆಳೆಯರೆ? ಇಲ್ಲಿ ಎಂಟ್ರಿ ಆಗ್ತದೆ ಭಾರತದ ಸ್ವದೇಶಿ ಹೆಮ್ಮೆ ಅಂದ್ರೆ ಅಸ್ತ್ರ ಮಿಸೈಲ್. ಜುಲೈ 7 ಆ ಐತಿಹಾಸಿಕ ಮೀಟಿಂಗ್ನ ನಂತರ ಇಂಡೋನೇಷ್ಯಾ ಈಗ ಭಾರತದಿಂದ ತನ್ನ ವಾಯುಸೇನೆಗಾಗಿ ಅಸ್ತ್ರ ಮಿಸೈಲ್ಗಳನ್ನು ಕೂಡ ಖರೀದಿಸುತ್ತಿದೆ ಅನ್ನೋದು ಸ್ಪಷ್ಟವಾಗಿದೆ. ಸೊ ಈಗ ಇದರ ಬೆಲೆಯ ಲೆಕ್ಕಾಚಾರವನ್ನು ಅರ್ಥ ಮಾಡಿಕೊಳ್ಳಿ. ಭಾರತ ಸರ್ಕಾರವು ತನ್ನ ವಾಯುಸೇನೆ ಮತ್ತು ನೌಕಾಸೇನೆಗಾಗಿ 248 ಅಸ್ತ್ರ MK1 ಮಿಸೈಲ್ಗಳಿಗೆ ಆರ್ಡರ್ ಅನ್ನ ಕೊಟ್ಟಿತ್ತು. ಅದರ ಒಟ್ಟು ಮೌಲ್ಯ ಸುಮಾರು 2,971 ಕೋಟಿ ರೂಪಾಯಿಗಳಾಗಿತ್ತು. ಸೊ ಈ ಲೆಕ್ಕದ ಪ್ರಕಾರ ಅಸ್ತ್ರ ಮಿಸೈಲ್ನ ಬೆಲೆ 7 ರಿಂದ 8 ಕೋಟಿ ರೂಪಾಯಿಗಳಾಗ್ತದೆ. ಹೌದು, ಇದು ಬ್ರಹ್ಮೋಸ್ಗಿಂತ ಅಗ್ಗವಾಗಿದೆ, ಆದ್ರೆ ಆಕಾಶದ ಯುದ್ಧದಲ್ಲಿ ಇದು ಅಷ್ಟೇ ಅಪಾಯಕಾರಿ. ಈ ಅಸ್ತ್ರ ಮಿಸೈಲ್ ಅನ್ನ ಅತ್ಯಂತ ವಿಶೇಷವಾಗಿಸುವುದು ಇದರ BVR ಬಿಯಾಂಡ್ ವಿಜುವಲ್ ರೇಂಜ್ ಸಾಮರ್ಥ್ಯ. ಅಂದ್ರೆ ಪೈಲಟ್ಗೆ ಶತ್ರುವಿನ ವಿಮಾನವನ್ನ ಕಣ್ಣಿನಿಂದ ನೋಡುವ ಅವಶ್ಯಕತೆಯೇ ಇಲ್ಲ. 100 ಕಿಲೋಮೀಟರ್ ದೂರದಲ್ಲಿ ಶತ್ರು ಅಡಗಿ ಕುಳಿತಿದ್ರು ಅಸ್ತ್ರವನ್ನ ಹುಡುಕಿ ಅಲ್ಲೇ ಮುಗಿಸ್ಬಿಡ್ತದೆ. ಹಾಗೂ ಗೆಳೆಯರೆ, ಇದರ ತಾಕತ್ತಿನ ಅಂಕಿಅಂಶಗಳನ್ನು ಕೂಡ ಕೇಳಿ. ಮೊದಲನೆಯದು ಇದರ ಸ್ಪೀಡ್, ಮ್ಯಾಕ್ 4.5 ಅಂದ್ರೆ ಶಬ್ದದ ವೇಗಕ್ಕಿಂತ 4.5 ಪಟ್ಟು ವೇಗ. ಎರಡನೆಯದು ಇದರ ಎತ್ತರ, ಇದು 20 ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೆಯದು ಬಾಡಿ ಲಾಂಚ್ ಮೋಡ್, ಗೆಳೆಯರೆ, ಒಂದು ಫೈಟರ್ ಜೆಟ್ ಮಿಸೈಲ್ ಅನ್ನು ಉಡಾಯಿಸಿದ್ರೆ ಮತ್ತೊಂದು ವಿಮಾನ ಸುರಕ್ಷಿತ ದೂರದಿಂದ ಅದನ್ನ ಗೈಡ್ ಮಾಡಬಹುದು. ಹಾಗೂ ನಾಲ್ಕನೆಯದು ಆಂಟಿ ಜಾಮಿಂಗ್, ಇದರ ಮೇಲಿರುವ ಎಲೆಕ್ಟ್ರಾನಿಕ್ ಕೌಂಟರ್ ಮೇಜರ್ ಸಿಸ್ಟಮ್ ಶತ್ರು ಎಷ್ಟೇ ಪ್ರಯತ್ನಿಸಿದ್ರೂ ಈ ಮಿಸೈಲ್ ಅನ್ನು ಅದರ ಗುರಿಯಿಂದ ತಪ್ಪಿಸುವುದಕ್ಕಾಗಿ ಸಾಧ್ಯವಾಗದಂತೆ ನೋಡಿಕೊಳ್ಳುತ್ತದೆ. ಹಾಗೇನೆ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತಿದೆ ಅಂದ್ರೆ, ಇಂಡೋನೇಷ್ಯಾ ಜೊತೆಗಿನ ಈ ಡೀಲ್ ಭಾರತಕ್ಕೆ ಕೇವಲ ಹಣ ಸಂಪಾದಿಸುವ ಮಾರ್ಗವೇ ಅಥವಾ ಬೇರೆ ಏನಾದರೂ ಇದೆಯಾ?
ಸೊ ಗೆಳೆಯರೆ, ನಿಮಗೆ ನಿಜ ಹೇಳ್ಬೇಕಂದ್ರೆ ಇದು ಭಾರತದ ಒಂದು ಸ್ಟ್ರಾಟಜಿಕ್ ಮಾಸ್ಟರ್ ಸ್ಟ್ರೋಕ್ಸ್. ಯಾಕಂದ್ರೆ ಫಿಲಿಪೀನ್ಸ್ ಈಗಾಗಲೇ ಬ್ರಹ್ಮೋಸ್ ಖರೀದಿಸಿದೆ ಮತ್ತು ಈಗ ಇಂಡೋನೇಷ್ಯಾ ಕೂಡ ಅದನ್ನ ತೆಗೆದುಕೊಂಡಿದೆ. ವಿಯೆಟ್ನಾಂ, ಮಲೇಷ್ಯಾ ಮತ್ತು ಥೈಲ್ಯಾಂಡ್ ಕೂಡ ಈಗ ಭಾರತದತ್ತ ನೋಡ್ತಾ ಇವೆ. ಒಂದ್ ವೇಳೆ ಈ ಎಲ್ಲಾ ದೇಶಗಳು ಭಾರತದ ಶಸ್ತ್ರಾಸ್ತ್ರಗಳಿಂದ ಸಜ್ಜಾದ್ರೆ ಚೀನಾದ ಹಿತ್ತಲಾದ ದಕ್ಷಿಣ ಚೀನಾ ಸಮುದ್ರದಲ್ಲಿ ಒಂದು ಮಿಸೈಲ್ ಬೆಲ್ಟ್ ಅಂದ್ರೆ ಡಿಟರೆನ್ಸ್ ಆರ್ಕ್ ಸಿದ್ಧವಾಗ್ತದೆ. ಇಲ್ಲಿಯವರೆಗೆ ಸಣ್ಣ ಪುಟ್ಟ ದೇಶಗಳನ್ನು ಹೆದರಿಸುತ್ತಿದ್ದ ಈ ಚೀನಾಗೆ ಈಗ ಆ ದೇಶಗಳ ಬಳಿ ತನ್ನ ಕೋಟ್ಯಾಂತರ ಡಾಲರ್ ಬೆಲೆಯ ಯುದ್ಧ ನೌಕೆಗಳನ್ನ ಮಣ್ಣು ಪಾಲು ಮಾಡುವ ಭಾರತೀಯ ಮಿಸೈಲ್ಗಳಿವೆ ಅನ್ನೋದು ಅರಿವಾಗಲಿದೆ. ಹಾಗೇನೆ ಇಲ್ಲಿ ಇದರ ಮತ್ತೊಂದು ಮುಖ ಅಂದ್ರೆ ರಕ್ಷಣಾ ರಫ್ತಿನಲ್ಲಿ ಭಾರತದ ಉದಯ. ಹೌದು, 2025-26 ಆರ್ಥಿಕ ವರ್ಷದಲ್ಲಿ ಭಾರತ 38,424 ಕೋಟಿ ರೂಪಾಯಿಗಳ ದಾಖಲೆಯ ರಕ್ಷಣಾ ರಫ್ತನ್ನ ದಾಖಲಿಸಿದೆ. ಗೆಳೆಯರೆ, ನಾವೀಗ ಜಗತ್ತಿನ ದೊಡ್ಡ ಶಕ್ತಿಗಳತ್ತ ನೋಡ್ತಾ ಇಲ್ಲ, ಬದಲಾಗಿ ಜಗತ್ತು ನಮ್ಮತ್ತ ನೋಡ್ತಾ ಇದೆ. ಅಮೆರಿಕ ಮತ್ತು ಚೀನಾದ ನಡುವೆ ಸಿಲುಕಿರುವ ದೇಶಗಳಿಗೆ ಭಾರತವು ಇವತ್ತಿಗೆ ಅತ್ಯಂತ ವಿಶ್ವಾಸಾರ್ಹ ಮತ್ತು ನಾನ್ ವೆಸ್ಟರ್ನ್ ಆಯ್ಕೆಯಾಗಿ ಹೊರಹೊಮ್ಮಿದೆ. ಗೆಳೆಯರೆ, ಇಂಡೋನೇಷ್ಯಾಗೆ ಭಾರತದ ಬ್ರಹ್ಮೋಸ್ ಮತ್ತು ಅಸ್ತ್ರ ಕೇವಲ ಶಸ್ತ್ರಾಸ್ತ್ರಗಳಲ್ಲ, ಬದಲಾಗಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಈ ಚೀನಾದ ಹೆಚ್ಚುತ್ತಿರುವ ದಾದಾಗಿರಿಯ ವಿರುದ್ಧ ಒಂದು ಭದ್ರತಾ ಕವಚವಿದ್ದಂತೆ. ಸೊ ಈಗ ಬನ್ನಿ, ಎರಡು ಮಿಸೈಲ್ಗಳು ಚೀನಾದ ವಿರುದ್ಧ ಇಂಡೋನೇಷ್ಯಾದ ರಕ್ಷಣಾ ತಂತ್ರವನ್ನ ಹೇಗೆ ಬದಲಾಯಿಸಲಿವೆ ಅಂತ ನೋಡೋಣ. ಸೊ ನೋಡಿ ಗೆಳೆಯರೆ, ಈಗಾಗಲೇ ನಿಮ್ಗೆ ಹೇಳಿದಂತೆ ಇಂಡೋನೇಷ್ಯಾ ಒಂದು ಬಹುದ್ವೀಪ ರಾಷ್ಟ್ರ. ಪ್ರಪಂಚದ ಅತಿ ಪ್ರಮುಖ ಸಮುದ್ರ ಮಾರ್ಗಗಳು ಕೂಡ ಇದರ ಬಳಿ ಇವೆ. ಹಾಗೂ ಇದೇ ಕಾರಣಕ್ಕೆ ಬ್ರಹ್ಮೋಸ್ ಇಲ್ಲಿ ಕಮಾಲ್ ಮಾಡಲಿದೆ. ಸೊ ಇದರಿಂದ ಚೀನಿ ಯುದ್ಧ ನೌಕೆಗಳಿಗೆ ಬ್ರೇಕ್ ಬೀಳಲಿದೆ. ಚೀನಾ ತನ್ನ ನೌಕಾಪಡೆಯ ಬಲದ ಮೇಲೆ 9 ಲೈನ್ ಹಕ್ಕು ಸಾಧಿಸ್ತಾ ಇದೆ. ಈ ಇಂಡೋನೇಷ್ಯಾ ತನ್ನ ಕರಾವಳಿ ಮತ್ತು ದ್ವೀಪಗಳಲ್ಲಿ ಬ್ರಹ್ಮೋಸ್ ಮಿಸೈಲ್ಗಳನ್ನು ನಿಯೋಜಿಸಿದ್ರೆ ಅದು 300ರಿಂದ 450 ಕಿಲೋಮೀಟರ್ ದೂರದಲ್ಲಿರುವ ಯಾವುದೇ ಚೀನಿ ಯುದ್ಧ ನೌಕೆ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಟಾರ್ಗೆಟ್ ಮಾಡಬಹುದು. ಹಾಗೇನೆ ಇದರ ಇನ್ನೊಂದು ವಿಷಯ ಬಗ್ಗೆ ಹೇಳುವುದಾದ್ರೆ ಇದರ ಅಜೇಯ ವೇಗ. ಗೆಳೆಯರೆ, ಬ್ರಹ್ಮೋಸ್ನ ವೇಗ ಸೂಪರ್ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚು. ಚೀನಾದ ಪ್ರಸ್ತುತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಇಷ್ಟು ವೇಗದ ಮಿಸೈಲ್ ಅನ್ನ ಟ್ರ್ಯಾಕ್ ಮಾಡುವುದು ಮತ್ತು ತಡೆಯುವುದು ಬಹುತೇಕ ಅಸಾಧ್ಯನೇ. ಹಾಗೂ ಇದು ಇಂಡೋನೇಷ್ಯಾಗೆ ಒಂದು ಡಿಟರೆನ್ಸ್ ಅನ್ನ ಕೊಡ್ತದೆ. ಅಂದ್ರೆ ಈ ಚೀನಾ ದಾಳಿ ಮಾಡುವ ಮೊದಲು 100 ಬಾರಿ ಯೋಚಿಸಬೇಕು. ಹಾಗೇನೆ ಇನ್ನು ಆಕಾಶದ ಮಾತಿಗೆ ಬಂದ್ರೆ ಚೀನಾದ ಹತ್ತಿರ J-20 ನಂತಹ ಅತ್ಯಾಧುನಿಕ ಫೈಟರ್ ಜೆಟ್ಗಳಿರಬಹುದು. ಆದ್ರೆ ಇಂಡೋನೇಷ್ಯಾ ತನ್ನ ವಾಯುಸೇನೆಯನ್ನ ಅಸ್ತ್ರ ಮಿಸೈಲ್ಗಳಿಂದ ಸಜ್ಜುಗೊಳಿಸಿ ಈ ಸವಾಲನ್ನ ಎದುರಿಸಬಹುದು. ಈಗಾಗಲೇ ನಿಮ್ಗೆ ಹೇಳಿದಾಗೆ ಇದರ BVR ಸಾಮರ್ಥ್ಯ 100 ಕಿಲೋಮೀಟರ್ಗಿಂತ ದೂರದಿಂದಲೇ ಶತ್ರು ವಿಮಾನವನ್ನ ಹೊಡೆದುಳಿಸಬಲ್ಲದು. ಅಂದ್ರೆ ಇಂಡೋನೇಷ್ಯಾದ ಪೈಲಟ್ಗಳು ಚೀನಿ ವಿಮಾನಗಳ ಹತ್ತಿರ ಹೋಗುವ ಅವಶ್ಯಕತೆ ಇಲ್ಲ. ಅವು ಕಣ್ಣಿಗೆ ಕಾಣದಿದ್ರೂ ಅವುಗಳನ್ನ ಮುಗಿಸಬಹುದು. ಜೊತೆಗೆ ಇಲೆಕ್ಟ್ರಾನಿಕ್ ವಾರ್ಫೇರ್ ನಿಂದ ರಕ್ಷಣೆ. ಗೆಳೆಯರಿ, ಚೀನಾ ಹೆಚ್ಚಾಗಿ ಜಾಮಿಂಗ್ ತಂತ್ರಜ್ಞಾನವನ್ನ ಬಳಸ್ತದೆ. ಆದರೆ ಅಸ್ತ್ರದಲ್ಲಿರುವ ಸ್ವದೇಶಿ ಆಂಟಿ ಜಾಮಿಂಗ್ ಟೆಕ್ನಾಲಜಿ ಎಂತಾದೇ ಇಲೆಕ್ಟ್ರಾನಿಕ್ ಗದ್ದಲಗಳ ನಡುವೆಯೂ ಮಿಸೈಲ್ ತನ್ನ ಟಾರ್ಗೆಟ್ ಮಿಸ್ ಮಾಡದಂತೆ ನೋಡಿಕೊಳ್ಳುತ್ತದೆ. ಗೆಳೆಯರೆ, ಭಾರತದಿಂದ ಮಿಸೈಲ್ಗಳನ್ನ ಖರೀದಿಸುವ ಮೂಲಕ ಇಂಡೋನೇಷ್ಯಾ ಒಂದು ದೊಡ್ಡ ಪ್ರಾದೇಶಿಕ ಗೇಮ್ ಪ್ಲಾನ್ ನ ಭಾಗವಾಗ್ತಾ ಇದೆ. ಮಲಕ್ಕಾ ಮತ್ತು ಸುಂಡಾ ಜಲಸಂಧಿಯ ಮೂಲಕ ಚೀನಾದ 80% ತೈಲ ವ್ಯಾಪಾರ ಸಾಗ್ತದೆ. ಹಾಗೂ ಈ ಪಾಯಿಂಟ್ಗಳಲ್ಲಿ ಬ್ರಹ್ಮೋಸ್ನ ಉಪಸ್ಥಿತಿ ಚೀನಾಗೆ ಒಂದು ದುಸ್ವಪ್ನವಿದ್ದಂತೆ. ಗೆಳೆಯರಿ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಇಂಡೋನೇಷ್ಯಾ ಮೊದಲಿನಿಂದಲೂ ಅಮೆರಿಕ ಮತ್ತು ಚೀನಾ ನಡುವೆ ಯಾವುದಾದ್ರೂ ಒಂದು ಕಡೆ ವಾಲುವುದನ್ನ ತಪ್ಪಿಸ್ತಾ ಬಂದಿದೆ. ಸೊ ಈಗ ಭಾರತದಿಂದ ಶಸ್ತ್ರಾಸ್ತ್ರ ಖರೀದಿಸುವ ಮೂಲಕ ಯಾವುದೇ ಸೇನಾ ಮೈತ್ರಿಕೂಟದ ಅಂದ್ರೆ ನ್ಯಾಟೋ ಅಥವಾ AUKUS ಭಾಗವಾಗದೆ ತನ್ನ ತಾಕತ್ತನ್ನ ಹೆಚ್ಚಿಸಿಕೊಳ್ತಾ ಇದೆ. ಭಾರತದಂತಹ ವಿಶ್ವಾಸಾರ್ಹ ದೇಶದ ಮೇಲಿನ ಈ ನಂಬಿಕೆಯಿಂದಾಗಿ ಇಂಡೋನೇಷ್ಯಾ ಚೀನಾದ ಒತ್ತಡಕ್ಕೆ ಮಣಿಯುವ ಅಗತ್ಯವೇ ಇಲ್ಲ. ಒಟ್ಟಿನಲ್ಲಿ ಹೇಳುವುದಾದ್ರೆ ಗೆಳೆಯರೆ, ಇಂಡೋನೇಷ್ಯಾ ಜೊತೆಗಿನ ಈ ಒಪ್ಪಂದ ಭಾರತದ ಆಕ್ಟ್ ಈಸ್ಟ್ ಪಾಲಿಸಿಯ ಒಂದು ದೊಡ್ಡ ಮೈಲಿಗಲ್ಲು. ಹಾಗೂ ಇದು ಕೇವಲ 2 ಮಿಸೈಲ್ಗಳ ಡೀಲ್ ಅಲ್ಲ, ಇದು ಭಾರತದ ಸ್ವಾವಲಂಬನೆ ಮತ್ತು ಜಾಗತಿಕ ಮಹಾಶಕ್ತಿಯಾಗುವ ದಿಶೆಯಲ್ಲಿ ಇಟ್ಟಿರುವ ಬಹುದೊಡ್ಡ ಹೆಜ್ಜೆ. 30 ಕೋಟಿಯ ಬ್ರಹ್ಮೋಸ್ ಮತ್ತು 8 ಕೋಟಿಯ ಅಸ್ತ್ರ ಮಿಸೈಲ್ ಇವತ್ತಿಗೆ ಭಾರತದ ಸ್ವಾಭಿಮಾನದ ಪ್ರತೀಕವಾಗಿದೆ. ಅದರ ಶಕ್ತಿಯನ್ನ ಇವತ್ತಿಗೆ ಇಡೀ ಜಗತ್ತು ಒಪ್ಪಿಕೊಳ್ತಾ ಇದೆ. ಗೆಳೆಯರೆ, ಭಾರತ ಇವತ್ತಿಗೆ ಕೇವಲ ಶಸ್ತ್ರಾಸ್ತ್ರ ಖರೀದಿದಾರನಲ್ಲ, ಬದಲಾಗಿ ರಕ್ಷಣಾ ಕ್ಷೇತ್ರದಲ್ಲಿ ತಾನೊಬ್ಬ ದೊಡ್ಡ ಆಟಗಾರ ಅನ್ನೋದು ಜಕಾರ್ತದ ಈ ಡೀಲ್ ಸಾಬೀತುಪಡಿಸಿದೆ. ಸೊ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ, ಭಾರತವು ಆದಷ್ಟು ಬೇಗ ವಿಯೆಟ್ನಾಂ ಮತ್ತು ಇತರೆ ದೇಶಗಳಿಗೂ ಈ ಮಿಸೈಲ್ಗಳನ್ನು ನೀಡಬೇಕೆ? ಹಾಗೂ ನಮ್ಮ ಬ್ರಹ್ಮೋಸ್ ಚೀನಾದ ಈ ಆಕ್ರಮಣಶೀಲತೆಯನ್ನು ತಡೆಯುವಲ್ಲಿ ಯಶಸ್ವಿಯಾಗಲಿದೆ? ನಿಮ್ಮ ಉತ್ತರ ಹೌದು ಅಥವಾ ಇಲ್ಲ ಅನ್ನೋದರ ಮುಖಾಂತರ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.